ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಚಾರಿ ದ ಟ್ರಾವೆಲ್ ಲಾಗ್. ನಿಮ್ಮ ಚಾನಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಮಾರ್ನಿಂಗಿಂದ ಪುರಿ ಜಗನ್ನಾಥ ದೇವಸ್ಥಾನ ದರ್ಶನ ಮಾಡಿಕೊಂಡು ಈಗ ಈವ್ನಿಂಗ್ ಆಯಿತು. ಬ್ಲೂ ಫ್ಲಾಗ್ ಬೀಚ್ಗೆ ಹೋಗ್ತಾ ಇದ್ದೀವಿ. ನಾನು ನಿಮ್ಗೆ ಹೇಳಿದೆ ಸಪ್ರೇಟ್ ಎಪಿಸೋಡ್ ಮಾಡ್ತಾ ಇದ್ದೀನಿ ಬ್ಲೂ ಫ್ಲಾಗ್ ಬೀಚ್ ಇದೆ ಅಂತ. ನಾನು ನಿಮಗೆ ನಿನ್ನೆ ಹೇಳಿದ ಎಪಿಸೋಡಲ್ಲಿ ಒಂದೇ ದಿನಕ್ಕೆ ರೂಮ್ ಸಿಕ್ತು ಗುಂಡಿಚಾ ಭಕ್ತಿ ನಿವಾಸ್ ಅಂತ. ಇವತ್ತು ಆಫ್ಟರ್ನೂನ್ ಬಂದು ಪುರುಷೋತ್ತಮ್ ಭಕ್ತಿ ನಿವಾಸ್ ಅಂತ ಶಿಫ್ಟ್ ಆಗಿದ್ದೀವಿ ಫ್ರೆಂಡ್ಸ್. ಇದೇ ಪುರುಷೋತ್ತಮ್ ಭಕ್ತಿ ನಿವಾಸ್. ಈಗ ನಾವು ಇಂಡಿಯಾಸ್ ಕ್ಲೀನೆಸ್ಟ್ ಬ್ಲೂ ಫ್ಲಾಗ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಬ್ಲೂ ಫ್ಲಾಗ್ ಬೀಚ್ ಅಂದರೆ ಏನು, ಏನಕ್ಕಾಗಿ ಅದನ್ನು ರೆಕಗ್ನೈಸ್ ಮಾಡ್ತಾರೆ, ಎಲ್ಲ ಡೀಟೇಲ್ಸ್ ಮಾತ್ರ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಹೋಗೋಣ ಬನ್ನಿ. ಎಲ್ಲ ಬೀಚ್ ವೇರ್ಸಲ್ಲಿ ರೆಡಿ ಇದ್ದಾರೆ. ನಾವು ಚೆನ್ನಾಗಿ ಮಲಗಿಬಿಟ್ಟಿದ್ವಿ. 4:30 ಆಗೋಗಿದೆ. ಎದ್ದೇಳು ಅಂತ ಮೈನ ಎಬ್ಬರಿಸ್ತಾನೆ ಇದ್ದಾಳೆ, ಮಲಗಲಿಲ್ಲ. ಬೀಚ್ಗೆ ಹೋಗ್ಬೇಕು ಅನ್ನೋ ಆತ್ರ ಅವಳಿಗೆ. ಎದ್ದೇಳ್ತಾನೆ ಇಲ್ಲ. ಎಬ್ಬರಿಸಿದ್ರೆ ಏನು ಮಾಡಿದೆ? ಹಿಂಗೆ ಹೊಡೆದಿ ಎಬ್ಬರಿಸಿದೆ. ಫ್ರೆಂಡ್ಸ್, ಪುರುಷೋತ್ತಮ್ ಭಕ್ತಿ ನಿವಾಸಿಂದ ಬ್ಲೂ ಫ್ಲಾಗ್ ಬೀಚ್ಗೆ ಜಸ್ಟ್ 2 ಕಿಲೋಮೀಟರ್ಸ್ ಇದೆ. ಫ್ರೆಂಡ್ಸ್, ಪಾರ್ಕಿಂಗ್ ಫುಲ್ ಇದೆ ಇಲ್ಲಿ. ಬ್ಲೂ ಫ್ಲಾಗ್ ಬೀಚ್ ಒಳಗೆ ಬಂದರೆ ಪಾರ್ಕಿಂಗ್ ಕಂಪ್ಲೀಟಾಗಿ ಆ್ಯಂಪಲ್ ಪಾರ್ಕಿಂಗ್ ಸ್ಪೇಸ್ ಇದೆ ನಮಗೆ. ಫ್ರೆಂಡ್ಸ್, ಇದು ಟಿಕೆಟ್ ಕೌಂಟರ್. ಫ್ರೆಂಡ್ಸ್, ಇಲ್ಲಿ 2 ಟಿಕೆಟ್ಸ್ ಅವೈಲೇಬಲ್ ಇರುತ್ತೆ. 2 ಟೈಪ್ಸ್ ಆಫ್ ಟಿಕೆಟ್. 1 is 20 rupees. ಅದು ಬಂದು ಜಸ್ಟ್ ನಾವು ಆಡ್ಕೊಂಡು ಬರ್ಬೋದು ನೀರಲ್ಲಿ. ಸೆಕೆಂಡ್ is 50. ಎಲ್ಲ ಆಕ್ಸೆಸ್ ಇರುತ್ತೆ. ನೀರಲ್ಲಿ ಆಡಿಕೊಂಡು ಇಲ್ಲಿ ಬಾತ್ರೂಮ್ಸ್ ಯೂಸ್ ಮಾಡ್ಕೊಬೋದು. ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಹೊರಗೆ ಬರ್ಬೋದು. ಫ್ರೆಂಡ್ಸ್, ಈ ಬೀಚಲ್ಲಿ ನೋಡಿ ಫುಲ್ ವಾಕಿಂಗ್ ಪಾತ್ ನೀಟಾಗಿ ಮಾಡಿದ್ದಾರೆ. ಸೊ ಈ ಎಲ್ಲ ಫೆಸಿಲಿಟೀಸ್ ಈ ಬೀಚಲ್ಲಿದೆ. ಮರಳಲ್ಲಿ ನಡೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಈ ಥರ ರಬ್ಬರ್ ಮ್ಯಾಟ್ಸ್ ಹಾಕಿದ್ದಾರೆ. ಸೊ ಈ ಬೀಚಸ್ ಬಂದು ಏನಕ್ಕಾಗಿ ಬ್ಲೂ ಫ್ಲಾಗ್ ಬೀಚ್ ಅಂತ ಹೆಸರು ಬರುತ್ತೆ ಅಂದರೆ, ಬ್ಲೂ ಫ್ಲಾಗ್ ಅನ್ನೋದು ಒಂದು ಸರ್ಟಿಫಿಕೇಷನ್ನು. ಇದು ಪ್ರೈವೇಟಾಗಿ ಮೇಂಟೈನ್ ಮಾಡ್ತಾರೆ. ಪರ್ಟಿಕ್ಯುಲರ್ ಏರಿಯಾ ಇಷ್ಟು ಮೀಟರ್ಸ್ ಅಂತ ಪ್ರೈವೇಟಾಗಿ ಮೇಂಟೈನ್ ಮಾಡ್ತಾರೆ. ಆಮೇಲೆ ಕಂಪ್ಲೀಟ್ ಸೇಫ್ಟಿ ಇರುತ್ತೆ. ಇಲ್ಲಿ ಸೇಫ್ಟಿ ಗಾರ್ಡ್ಸ್ ಸಹ ಇರ್ತಾರೆ. ಎಲ್ಲಿ ಡೇಂಜರ್ ಇರುತ್ತೆ ಏನು ಅಂತ ಎಲ್ಲ ನಿಮಗೆ ನೀಟಾಗಿ ಹೇಳ್ತಾರೆ. ಸೊ ನೋಡಿ, ಈ ರೀತಿ ಲೈಫ್ ಗಾರ್ಡ್ಸ್ ಇರ್ತಾರೆ ಫ್ರೆಂಡ್ಸ್. ಕಂಪ್ಲೀಟ್ ಲೈಫ್ ಗಾರ್ಡ್ಸ್ ಇರ್ತಾರೆ. ಫ್ರೆಂಡ್ಸ್, ಸಾಯಂಕಾಲ 5:30 ಆಗಿದೆ. ತಣ್ಣಗಿದೆ. ಈ ಟೈಮಲ್ಲಿ ಬಂದರೆ ಇಲ್ಲ, ಅರ್ಲಿ ಮಾರ್ನಿಂಗ್ಸ್ ಹೋದರೆ ಚೆನ್ನಾಗಿರುತ್ತೆ ಈ ಥರ ಬೀಚಸಲ್ಲಿ. ಕೂತ್ಕೊಳ್ಳೋದಕ್ಕೆಲ್ಲ ಅನುಕೂಲ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ, ಬ್ಯೂಟಿಫುಲ್ ಸನ್ಸೆಟ್. ವಾಚ್ ಟವರ್ ಸಹ ಇದೆ ಅಲ್ಲಿ. ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಡೋದು ಬಂದು FEE ಅನ್ನೋ ಸಂಸ್ಥೆ, ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಅಂತ FEE ಅನ್ನೋ ಕಡೆಯಿಂದ ಸರ್ಟಿಫಿಕೇಶನ್ ಬರುತ್ತೆ. ಆ್ಯಸ್ ಪರ್ ದ ಸರ್ವೆ ಅಕ್ಟೋಬರ್ 2022ನಲ್ಲಿ ಇಂಡಿಯಾನಲ್ಲಿ 12 ಬ್ಲೂ ಫ್ಲಾಗ್ ಬೀಚಸ್ ಇದೆ. ಅದರಲ್ಲಿ ಒಡಿಶಾ ಪೂರಿ ಫಸ್ಟ್ ನಿಲ್ಲುತ್ತೆ. ಫ್ರೆಂಡ್ಸ್, ಇದಲ್ದಿರ ಕಂಪ್ಲೀಟ್ ವಾಕಿಂಗ್ ಪಾತ್ ಇದೆ. ಇಲ್ಲಿಂದ ಫುಲ್ ಈ ಕಡೆನೂ ಸ್ವರ್ಗಧಾರಿಣಿ ಬೀಚ್ವರೆಗೂ, ಅಲ್ಲಿ ಕಾಣ್ತಿರೋ ಸ್ವರ್ಗಧಾರ ಬೀಚು ಅಲ್ಲಿವರೆಗೂ ಕಂಪ್ಲೀಟ್ ವಾಕಿಂಗ್ ಪಾತ್ ಇದೆ. ಕೂತ್ಕೊಳ್ಳೋದಕ್ಕೂ ಅನುಕೂಲ ಇದೆ.
ಆರಾಮಾಗಿ ಬೀಚ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಈವ್ನಿಂಗ್ ಟೈಮ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಆರಾಮಾಗಿದೆ ಫ್ರೆಂಡ್ಸ್. ಸೊ ಈ ರೀತಿ ಕುತ್ಕೊಂಡು ಬೀಚ್ ವೇವ್ಸ್ನ ಎಂಜಾಯ್ ಮಾಡ್ತಾ ಇರ್ಬೋದು. ಆ ಅಲೆಗಳ ಸದ್ದು ಹಾಗೂ ಅಲೆಗಳು ಬರ್ತಾ ಹೋಗ್ತಾ ಇದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಆ ಅನುಭವ ನಿಜವಾಗ್ಲೂ ಫೀಲ್ ಮಾಡಲೇಬೇಕಾಗತ್ತೆ. ಯೂಶಲಿ ಹೋಗಿ ನಾನು ನೀರಲ್ಲಿ ಕೂತ್ಕೊಳ್ತೀನಿ, ಕ್ಯಾಮ್ರಾ ಇರೋದ್ರಿಂದ ಸುಮ್ಮನೆ ಆಪ್ಷನ್ ಇಲ್ದಿರ ಬಂದು ಇಲ್ಲಿ ಕೂತಿದ್ದೀನಿ. ನೆನ್ನೆ ಹುಣ್ಣಿಮೆ ಆಗಿರೋದು, ಸೊ ಅಂಡರ್ ವಾಟರ್ ಕರೆಂಟ್ ತುಂಬ ಇದೆ. ಅಂತ ಇಲ್ಲಿ ಬೀಚಲ್ಲಿ ಆಡೋದಕ್ಕೆ ಬಿಡಲ್ಲ, ಯಾಕೆಂದ್ರೆ ಕತ್ಲಾಗ್ತಾ ಇದ್ರೆ ಯಾರಾದ್ರೂ ಹೊಟ್ಟೋದ್ರೆ ಕಾಣಲ್ಲ ಅಂತೆ ಅವ್ರಿಗೆ. ಅದರಿಂದ ಅವರು ರಿಸ್ಟ್ರಿಕ್ಟ್ ಮಾಡ್ತಾರೆ. 6 ಗಂಟೆಗೆ ಕ್ಲೋಸ್, ಎಲ್ಲ ವಿಸಿಲ್ ಹಾಕ್ಬಿಟ್ಟು ಎಲ್ಲರೂ ವಾಪಸ್ ಕರೀತಿದ್ದಾರೆ. ಆದರೆ ಇಲ್ಲಿರೋ ಆಕ್ಟಿವಿಟೀಸ್ ಏನೇನಿದೆ, ಪ್ಲೇ ಏರಿಯಾ ಆಗಲಿ, ವಾಕಿಂಗ್ ಪಾತ್ ಆಗಲಿ ಎಲ್ಲ 9 o'clockವರೆಗೂ ಓಪನ್ ಇರುತ್ತೆ. ಇಲ್ಲಿ ಮಾತ್ರ ಆಡೋದಕ್ಕೆ ಬಿಡಲ್ಲ. ರಿಸ್ಕ್ ತಗೊಂಬೇಡಿ, ಅವ್ರು ಹೇಳಿದ ತಕ್ಷಣ ಹೊಟ್ಟೋಗಿ. ಫ್ರೆಂಡ್ಸ್, ಗಾರ್ಡನ್ ಎಷ್ಟು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವಾಕಿಂಗ್ ಪಾತ್ ಬೋತ್ ದ ಸೈಡ್ಸ್ ನೀಟಾಗಿ ಗಿಡಗಳನ್ನ ನೆಟ್ಟು ಸೂಪರಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಇದು ಶವರ್, ಆಮೇಲೆ ಚೇಂಜಿಂಗ್ ರೂಮ್ಸು. ಸೊ ನಾವು ಫ್ರೆಶ್ ಅಪ್ ಆದ್ವಿ. ಇಲ್ಲಿ ಬಾತ್ರೂಮ್ ಫೆಸಿಲಿಟೀಸ್ ಇದೆ, ಬಟ್ ಸ್ನಾನ ಮಾಡೋದಕ್ಕೆ ಬಿಡ್ತಿಲ್ಲ. ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಚಿಲ್ಡ್ರನ್ ಪ್ಲೇ ಏರಿಯಾ ಬಂದಾಗಲೇ ಆಡ್ತಿದ್ದಾರೆ ಇವರು. ಸಫೇದ್ ಆಟಾಡಿಸ್ತಿದ್ದಾನೆ ಮೈನಾನ. ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಇದೆ. ಫ್ರೆಂಡ್ಸ್, ಇದು ಬ್ಲೂ ಫ್ಲಾಗ್, ಗೋಲ್ಡನ್ ಬ್ಲೂ ಫ್ಲಾಗ್ ಬೀಚ್ ಪೂರಿನ ವಿಶೇಷತೆಗಳು. ಇಲ್ಲಿ ಬಂದರೆ ಕಂಪ್ಲೀಟ್ ಫ್ಯಾಮಿಲಿ ಟೈಮ್ ಪಾಸ್ ಅಂತ ಹೇಳ್ಬೋದು. ಈವ್ನಿಂಗ್ಸ್ ಬನ್ನಿ, ಒಂದು 4:15-5 ಗಂಟೆಗೆ ಬನ್ನಿ, ಬೀಚಲ್ಲಿ ಆಡ್ಬೋದು. ಹಾಗೂ ಇಲ್ಲಿ ಈವ್ನಿಂಗ್ಸ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಹೀಗೆ ನಮ್ಮ ಪುರಿ ಯಾತ್ರೆ ಸಂಪೂರ್ಣವಾಯಿತು. ನಾಳೆ ಬೆಳಗ್ಗೆ ಎದ್ದು ಇಲ್ಲಿಂದ ಕೋಲ್ಕತ್ತಾ ಕಡೆಗೆ ನಮ್ಮ ಪಯಣ. ಈಗ ರೂಮ್ಗೆ ಹೋಗಿ ಸ್ನಾನ ಮಾಡಿ ರೆಸ್ಟ್ ಮಾಡ್ತೀವಿ. ಅರ್ಲಿ ಮಾರ್ನಿಂಗ್ ಎದ್ದು ಕೋಲ್ಕತ್ತಾಗೆ ಸ್ಟಾರ್ಟ್ ಮಾಡ್ತೀವಿ. ಈ ಸ್ಮಾಲ್ ಆಗಿ ರೆಸ್ಟೋರೆಂಟ್ ಥರ ಇದೆ. ಕಾಫಿ, ಟೀ, ಆಮೇಲೆ ಸ್ಮಾಲ್ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಹೇಗಿತ್ತು ಮೈನಾ ಬೀಚು?
ಸೂಪರ್ ಆಗಿತ್ತು. ನೀನು ನೀರಲ್ಲೇ ಹೋಗಲ್ಲ? ನಾನು ಹೋಗ್ದೆ, ಇವಾಗ ಸ್ವಿಮ್ಮಿಂಗ್ ಕ್ಲಾಸಸ್ ಹೋಗ್ತಿದ್ದೀನಿ ಅಂತ. ಸ್ವಿಮ್ಮಿಂಗ್ ಕ್ಲಾಸಸ್ ಹೋದ್ರೆ ಬೀಚಲ್ಲಿ ಸ್ವಿಮ್ ಮಾಡೋದಕ್ಕೆ ಬರುತ್ತಾ ನಿನಗೆ? ಗೊತ್ತಿಲ್ಲ, ಆದರೂ ಅಷ್ಟಾದ್ರೂ ಹೋಗಿದ್ದೀನಿ ನಾನು. ಫ್ರೆಂಡ್ಸ್, ಮುಂಚೆ ಮೈನವಿ ನೀರಲ್ಲೇ ಇಳಿತಿರ್ಲಿಲ್ಲ, ಬಂದ್ಬಿಟ್ಟು ಹಿಂದೆ ಕಚ್ಕೊಂಡ್ಬಿಡ್ತಾ ಇದ್ಲು. ಈಗ ಸ್ವಿಮ್ಮಿಂಗ್ ಹೋಗೋದ್ರಿಂದ ಸ್ವಲ್ಪ ನೀರಲ್ಲಿ ಕಣ್ಣಿಗೆ ನೀರೆಲ್ಲ ಹೋದರೆ ಫೇಸ್ ಮೇಲೆ ನೀರು ಬಿದ್ರೂ ಸ್ವಲ್ಪ ಸುಮ್ಮನೆ ಇದ್ದಾಳೆ, ಅದರಿಂದ ಅಷ್ಟು ಮಾತ್ರ ಆಡಿದ್ದಾಳೆ ಇವತ್ತು. ಫ್ರೆಂಡ್ಸ್, ನಾನು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಮಾರ್ನಿಂಗ್ ಜಗನ್ನಾಥ ದೇವಸ್ಥಾನಕ್ಕೆ ಹೋದ್ವಿ, ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಎಪಿಸೋಡ್ ನೋಡಿಲ್ಲ ಅಂದರೆ ದಯವಿಟ್ಟು ವಾಚ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಎಪಿಸೋಡ್. ನಿಮಗೆ ಧನ್ಯವಾದಗಳು. ನಾನು ನಿಮ್ಮ ಸಂಚಾರಿ, ಬನ್ನಿ ಜೊತೆಗೆ ಮಾಡೋಣ ವಿಹಾರಿ. ಬಾಯ್.